ಜಿಲ್ಲೆ ಅಥವಾ ವಿಜಯಪುರ ಜಿಲ್ಲೆಯು ಮುಂಚೆ ಕರ್ನಾಟಕದಲ್ಲಿ ಇದ್ದಿರಲಿಲ್ಲ. ಹಾಗಾದ್ರೆ ಕರ್ನಾಟಕದಲ್ಲಿ ಇದ್ದಿರಲಿಲ್ಲ ಅಂತಂದ್ರೆ ಯಾವ್ದಾದ್ರು ಪ್ರಾಂತಕ್ಕೆ ಸೇರಿರುವುದಿತ್ತಲ್ಲ. ಹಾಗಿದ್ರೆ ನೋಡಿ, 1956ಕ್ಕಿಂತ ಮುಂಚೆ ಈ ಬಿಜಾಪುರ ಜಿಲ್ಲೆಯು ಬಾಂಬೆ ಪ್ರಾಂತದ ಅಧೀನದಲ್ಲಿತ್ತು. ಆಮೇಲೆ ಕರ್ನಾಟಕಕ್ಕೆ ಸೇರಿಸಲಾಯಿತು. ನೋಡಿ, ಈ ಬಿಜಾಪುರ ಜಿಲ್ಲೆಯನ್ನು ಪಂಚ ನದಿಗಳ ನಾಡು ಅಥವಾ ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ. ಹಾಗಿದ್ರೆ ನೋಡಿ, ಈ ಪಂಚ ನದಿಗಳು ಯಾವ್ಯಾವಪ್ಪ ಅಂತಂದ್ರೆ ನೋಡಿ ಹೀಗಿರ್ತವೆ ಅವು: ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ದೋಣಿ, ಭೀಮಾ ನದಿಗಳು ಇವು ಸೇರಿದಂತೆ 5 ನದಿಗಳನ್ನು ಸೇರಿದ ಕಾರಣ ಈ ಬಿಜಾಪುರನ್ನು ಅಥವಾ ವಿಜಯಪುರನ್ನು ಪಂಚ ನದಿಗಳ ನಾಡು ಅಥವಾ ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ ನೋಡಿ. ಹಾಗೇನೆ ಈ ಬಿಜಾಪುರ ಜಿಲ್ಲೆಯಲ್ಲಿ ನವರಸಪುರ ಎಂಬ ಒಂದು ಉತ್ಸವವನ್ನು ಆಚರಿಸಲಾಗುತ್ತದೆ. ಈ ನವರಸಪುರ ಎಂಬ ಉತ್ಸವವು ಸಂಗೀತಕ್ಕೆ ಸೇರಿರುತ್ತದೆ ನೋಡಿ. ಬಿಜಾಪುರ ಜಿಲ್ಲೆಯಲ್ಲಿ ಕುಡುಗಿ ಎಂಬ ಉಷ್ಣ ವಿದ್ಯುತ್ ಸ್ಥಾವರವಿದೆ. ಮತ್ತೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 2003ರಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ಹಾಗೇನೆ 2017ರಲ್ಲಿ ಈ ಮಹಿಳಾ ವಿಶ್ವವಿದ್ಯಾಲಯವನ್ನು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯವೆಂದು ನಾಮಕರಣ ಮಾಡಲಾಗಿದೆ ನೋಡಿ ಇದನ್ನು. ಹಾಗೇನೆ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣ ನದಿಗೆ ಆಲ್ಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನು ಕಟ್ಟಲಾಗಿದೆ ನೋಡಿ. ಇದಂತೂ ಅದ್ಭುತವಾಗಿರುತ್ತದೆ.